ಹೇಳ್ಬಿಡ್ತೀನಿ. ಹೇಳಿ ಸರ್ ಹೇಳಿ ಸರ್. ಈಗ ಅಲ್ಲ ಬಿಡಿ ಒಂದೇ ನಿಮಿಷ ಹೇಳ್ಬಿಡಿ ಆಯ್ತು. ಸಾದಿಕ್ ಪಾಷಾ ಅವರೇ, ಕಾಂಗ್ರೆಸ್ ಸರ್ಕಾರ ಅಥವಾ BJP ಸರ್ಕಾರ ಅಥವಾ JDS ಸರ್ಕಾರ ಯಾವುದೇ ಸರ್ಕಾರಗಳು ಅಧಿಕಾರದಲ್ಲಿದ್ದಾಗ ಒಂದು ಸರ್ಕಾರಿ ಸಂಸ್ಥೆಯ ಜಾಗವನ್ನು ಅನೈತಿಕವಾಗಿ ಮತ್ತು ನುಸುಳುವಿಕೆ ಮಾಡಿ ತಾವು ಅಲ್ಲಿ ಆಕ್ರಮಿಸ್ಕೊಂಡಾಗ BDA ಆಸ್ತಿ ಆಗಿರಲಿ BBMP ಆಸ್ತಿ ಅಂದ್ರೆ ನುಸುಳುಕೋರರು ಅಂತ ಹೇಳ್ತಾ ಇದ್ದಾರೆ ಸಾದಿಕ್ ಪಾಷಾ ಅವರೇ. ಇರಿ ಸರ್, ನುಸುಳುಕೋರು ಯಾರು? ಇವ್ರಿಗೆ ಹೇಳ್ಬೇಕು, ಇವ್ರು ಹೇಳ್ತಿರದ್ರಿ ಅವ್ರನ್ನ ಕೇಳ್ರಿ. ಕುಮಾರ್ ನುಸುಳುಕೋರರು ಸಾದಿಕ್ ಪಾಷಾ ಅವರೇ 500 ನೋಡ್ರಿ, ಅಲ್ಲಿ ಒಂದು ಸಮಾಜದವ್ರು ಅಷ್ಟೇ ಅಲ್ಲ ಇದ್ದಿದ್ದು. ಎಷ್ಟು 90% ಮುಸಲ್ಮಾನರು? ಸುಮ್ಮನೆ 90% ಮುಸಲ್ಮಾನರು. ಸರ್ಕಾರ ಸ್ಥಳೀಯ ಸಂಸ್ಥೆಗೆ ನೀವು ಅರ್ಜಿ ಹಾಕೊಂಡು ಅವ್ರು ಪರ್ಮಿಷನ್ ಕೊಟ್ಟಿದ್ರ ನೀವೆಲ್ಲ ಮನೆ ಕಟ್ಕೊಳ್ಳೋದಕ್ಕೆ? ಅಲ್ಲ ರೀ, ಕೊಟ್ಟಿದ್ದೇನೆ. ಅಷ್ಟು ಜನ ಎಲ್ಲರೂ ಏನ್ ಮಾಡಿದಾರೆ ಗೊತ್ತಾ? ಎಲ್ಲರೂ ಕಬ್ಜಾ ಮಾಡ್ಕೊಂಡು ಮುಸಲ್ಮಾನರಿಗೆ ಬೀದಿಗೆ ತಂದಿರಲ್ಲ. ಇದೇ ಇಶ್ಯೂ ದೊಡ್ಡ ಮಾಡ್ತೀವಿ ನಾವು. ಇದೇ ಮುಸಲ್ಮಾನ ಒಂದು 5,000 ಜನ ಮುಸಲ್ಮಾನರು ನಾವು ಇದಕ್ಕೆ ದೊಡ್ಡ ದೊಡ್ಡ ದಾಳಿ ಮಾಡ್ತೀವಿ. ನೀವು ಡಬಲ್ ಆಕ್ಷನ್ ಮಾಡಿರಲ್ಲ, ಅಕ್ರಮವಾಗಿ ಸರ್ಕಾರದಿಂದ ಅಲ್ಲಿ ರಸ್ತೆ ನಿರ್ಮಾಣ ಆಸ್ಪತ್ರೆ ನಿರ್ಮಾಣ ಮಾರಿದ್ರ ನೀವು? ಮಾಡ್ತಾನೆ ಇದ್ರೆ ಮತ್ತೆ ಮಾತಾಡ್ತಾನೆ ಅವ್ರು ಹೇಳಿದ್ರಿ ಮುಸಲ್ಮಾನರ ಬಗ್ಗೆ ಯಾವ ಬದ್ಧತೆ ಇಲ್ಲ. ಸಹಕಾರ ಕೊಟ್ಟಿದ್ದೀರಿ. 5 ಗಂಟೆ ಬುಲ್ಡೋಸರ್ ತಂದ್ರಲ್ಲ, ಅಲ್ಲಿಂದ ಬಡವರಿಗೆ ಸಹಕಾರ ಕೊಟ್ಟಿದ್ದೀರಿ. ಪರ್ಯಾಯ ವ್ಯವಸ್ಥೆ ಏನ್ರಿ ನಿಮ್ದು? ಸರ್ಕಾರದ ಪರ್ಯಾಯ ವ್ಯವಸ್ಥೆ ಏನ್ರಿ? ಸರ್ಕಾರ ಬಡವರ ಜನಕ್ಕೆ ಆ ಜನಕ್ಕೆ ಪರ್ಯಾಯ ವ್ಯವಸ್ಥೆ ಕೊಟ್ರಿ ನೀವು. ಬಡ ಜನರಿಗೆ ಏನು ಪರ್ಯಾಯ ವ್ಯವಸ್ಥೆ ಕೊಟ್ರಿ? 24 ಕಾಂಗ್ರೆಸ್ ಬಡ ಜನರಿಗೆ ಪರ್ಯಾಯ ವ್ಯವಸ್ಥೆ ಕೊಟ್ರಿ. ಬುಲ್ಡೋಸರ್ ಬಿಟ್ಟಲ್ಲ ನೀವು, ಬುಲ್ಡೋಸರ್ ಬಿಟ್ಟಲ್ಲ ನೀವು, ಪರ್ಯಾಯ ವ್ಯವಸ್ಥೆ ಕೊಟ್ರೆ, ಪರ್ಯಾಯ ವ್ಯವಸ್ಥೆ ಕೊಟ್ರೆ ಜನಕ್ಕೆ. ಇವತ್ತು ಬಡ ಮಿನಿಸ್ಟರ್ ಕನ್ಯಾಯ ಬಡವರಿಗೆ ಪರ್ಯಾಯ ವ್ಯವಸ್ಥೆ ಏನ್ ಮಾಡ್ತಾರೆ? ನಾವು ಅಲ್ಲಿ ಮೈತ್ರಿ ಮಾಡ್ಕೊಳ್ಳಲ್ಲ ಅಂತ ಹೇಳಿದ್ದಾರೆ. ಈ ಒಂದು ಮೈತ್ರಿ ಮಾಡ್ಕೊಳ್ತಾ ಇದ್ರೆ ನಿಮ್ಗೆ ಏನ್ ಪ್ಲಸ್ ಆಗುತ್ತೆ, ಏನ್ ಮೈನಸ್ ಏನಾದ್ರೂ ಆಗುತ್ತೆ, ಏನಾಗುತ್ತೆ ಅದ್ರ ಬಗ್ಗೆ ಮಾತಾಡಿ. ಮೈತ್ರಿ ಬಗ್ಗೆ ಮಾತಾಡಿ. ತ್ರಿಕೋಣ ಸ್ಪರ್ಧೆ ಇದ್ರು ಒಂದೇ, ದ್ವಿಕೋಣ ಸ್ಪರ್ಧೆ ಇದ್ರು ಒಂದೇ. ಪ್ರಾದೇಶಿಕ ಪಕ್ಷ ಏನ್ ಮೇಡಮ್ ನಾವೇನೇ ಮಾತಾಡ್ತೀವಿ? ಇವ್ರು ಪ್ರಶ್ನೆ ಕೇಳಿದ್ರೆ ನನ್ನ ಕೇಳಿದಿರ. ಪ್ರಾದೇಶಿಕ ಪಕ್ಷ ನಿರ್ಮಾಣ ಮಾಡತ್ತ ಇಂಡಿಯಾ ಸರ್ಕಾರ. ಇಂಡಿಯಾ ಮಾಡ್ಕೊಂಡು ಪ್ರಾದೇಶಿಕ ಪಕ್ಷಗಳನ್ನ ನುಗ್ತಾ ಬರ್ತಾ ಇದ್ದೀರಿ ಇಡೀ ದೇಶದಲ್ಲಿ. ಇವತ್ತು ಬಿಹಾರಲ್ಲಿ 3 ಎಲೆಕ್ಷನ್ ಆಗೈತಲ್ರಿ, 3ರಿಂದ 4 ಟಿಕೆಟ್ ಆಗೈತಲ್ರಿ ಬಿಹಾರಲ್ಲಿ. ನಿಮ್ ನಮ್ ಕಡೆ ಬಿಹಾರ್ ನಿರ್ನಾಮ ಮಾಡ್ಬಿಟ್ರಿ, ಡೆಲ್ಲಿ ನಿರ್ನಾಮ ಮಾಡ್ಬಿಟ್ರಿ. ಏನು ಈ
ರಾಜ್ಯದಲ್ಲಿ ಮೈತ್ರಿ ನಮಗೆ ಸ್ಥಳೀಯ ಸಂಸ್ಥೆಗಳಲ್ಲಿ ನಮ್ಗೆ ಎಲ್ಲಿ ತಾಕತ್ತಿದೆಯೋ ಅಲ್ಲಿ ನಾವು ಮೈತ್ರಿ ಇಲ್ಲ, ನೇರವಾಗಿ ಚುನಾವಣೆ ನಡೆಸ್ತೇವೆ. ನಮ್ಗೆ ಬಿಜೆಪಿನೂ ಒಂದೇ, ಕಾಂಗ್ರೆಸ್ ಒಂದೇ. ನಮಗೆ ಬಿಜೆಪಿಯಲ್ಲಿ ಎಲ್ಲಿ ಶಕ್ತಿ ಇದೆ ಅಲ್ಲಿ ನಮ್ಮ ನಾಯಕರಾಗ್ತೀವಿ, ಜೆಡಿಎಸ್ ಅಲ್ಲಿ ನಮ್ಮ ಶಕ್ತಿ ಇದೆ ಜೆಡಿಎಸ್ ಆಗ್ತೀರಿ ಅಂತ ಹೇಳಿದ್ರಿ. ನಮಗೆ ನನ್ನ ಮೈತ್ರಿ ಸರ್ಕಾರ ಅಲ್ಲಿ ಮೈತ್ರಿ ಸರ್ಕಾರ ಸರ್ಕಾರ ಮಾಡೋದು ಮೈತ್ರಿ ಇಲ್ಲ, ಮೈತ್ರಿ ಸರ್ಕಾರ ಚುನಾವಣೆಗೆ ಹೋಗೋದು, ಚುನಾವಣೆಗೆ ಮೈತ್ರಿ ಸರ್ಕಾರದ ಮುಖಾಂತರನೇ ಅದು ತೀರ್ಮಾನ ಮಾಡಕ್ಕೆ ಹೈಕಮಾಂಡ್ ಇದ್ದಾರೆ. ಹಂಗಾಗಿ ಹೈಕಮಾಂಡ್ ಇದ್ದಾರೆ ಕುಮಾರ್ ಅವರೇ, ಅದು ತೀರ್ಮಾನ ಮಾಡಕ್ಕೆ ಹೈಕಮಾಂಡ್ ಇದೆ. ನಿಮ್ಮ ಬಗ್ಗೆ ಹೇಳ್ರಿ, ನಿಮ್ಮ ಪಕ್ಷದ ಬಗ್ಗೆ ಹೇಳ್ರಿ, ನಿಮ್ಮ ವ್ಯವಸ್ಥೆ ಬಗ್ಗೆ ಹೇಳ್ರಿ, ನಿಮ್ಮ ಸರ್ಕಾರದ ಬಗ್ಗೆ ಹೇಳ್ರಿ, ನಿಮ್ಮ ಸರ್ಕಾರದ ಬಗ್ಗೆ ಮಾತಾಡ್ರಿ, ನಿಮ್ಮ ಸರ್ಕಾರದ ಬಗ್ಗೆ ಸರ್, ಈಗ ನೀವು ಅವ್ರನ್ನ ಪ್ರಶ್ನೆ ಕೇಳಿದ್ರಿ, ನಿಮ್ಗೆ ಏನಾದ್ರು ಕಷ್ಟ ಆಗ್ತಿದ್ಯಾ ಅಂತ ಉತ್ತರ ಕೊಡಕ್ ಬಿಡಿ ನೀವು. ಹೇಳಿ ಸರ್, ಮಾತಾಡಿ ಸರ್, ಮಾತಾಡಿ ಸರ್. ನಾಗೇಂದ್ರ ಸರ್, ಒಂದ್ ನಿಮಿಷ. ನಾಗೇಂದ್ರ ಸರ್, ನಾಗೇಂದ್ರ ಸರ್, ನಾಗೇಂದ್ರ ಸರ್, ನಾಗೇಂದ್ರ ಸರ್, ಒಂದ್ ನಿಮಿಷ ಇರಿ, ಅವ್ರು ಉತ್ತರ ಕೊಡ್ಲಿ. ಕುಮಾರ್ ಸರ್, ಒಂದ್ ನಿಮಿಷ ಇರಿ. ಬಿಡಿ ಆಯ್ತು. ಈಗ ನೋಡಿ, ಬಹಳ ಸ್ಪಷ್ಟವಾಗಿ ಹೇಳಿದೀವಿ, ನಮ್ಮ ಅಲಯನ್ಸ್ ಏನಿದೆ ಸುಭದ್ರವಾಗಿದೆ, 28ರವರೆಗೂ ಇರ್ತೀವಿ. ನಮ್ಮ ಉದ್ದೇಶ ಇಷ್ಟೇ. ಕಾಂಗ್ರೆಸ್ನ ದುರಾಡಳಿತ ಏನಿದೆ, ಕಾಂಗ್ರೆಸ್ನ ಒಂದು ಭ್ರಷ್ಟಾಚಾರದ ಆಳ್ವಿಕೆ ಏನಿದೆ, ಅದನ್ನ ಜನಗಳ ಮುಂದೆ ಇಡ್ತಕ್ಕಂಥ ಕೆಲಸವನ್ನು ಅಷ್ಟೇ ಮಾಡ್ತಿರೋಂಥದ್ದು. ಇವತ್ತು ನಿಜವಾಗ್ಲೂ ಜನ ಪ್ರಶ್ನೆ ಮಾಡ್ತಿರೋಂಥದ್ದು ಏನು ಅಂತಂದ್ರೆ, ಇವರ ಕುರ್ಚಿ ಕಾದಾಟದಲ್ಲಿ ಕರ್ನಾಟಕ ಬಡವಾಗ್ತಾ ಇದೆ. ಕರ್ನಾಟಕ